ಇವ್ರದ್ದೊಂದು ಯೂಟ್ಯೂಬ್ ಕಂಪ್ನಿ ಅದಣ್ಣ ಇವ್ರದ್ದು. ಇದು ಮಾಡ್ಕತ್ತಾರ ಹೆಂಗವ ಚಂದ ಮಾಮ ಬಾ ಪೋಲಿ ಮಾಮ ಬಾರೋ ಸುಮ್ಮನೆ ಏತಕ್ಕೆ ಗಂಡು ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್. ಹೇಗಿದ್ದೀರ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಹೇಳಿ, ಇವತ್ತು ನಮ್ಮ ಊರಲ್ಲಿ ಮಾರಿ ಹಬ್ಬ ಇದೆ. ಅಂದರೆ ನಮ್ಮ ಅಮ್ಮನ ಮನೆಯಲ್ಲಿ ಮಾರಿ ಹಬ್ಬ ಇದೆ. ಅದರದ್ದೇ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮೂರ ಮಾರಿ ಕುಣಿತನ ನೋಡೋದೇ ಒಂದು ಚಂದ ಅಂತ ಹೇಳಿ ಹೇಳ್ಬೋದು. ನಮ್ಮೂರಲ್ಲಿ ಆ್ಯಕ್ಚುಲಿ 10 ಡೇಸಿಂದನೇ ಕುಣಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರತಿದಿನ. ಶನಿವಾರ ಯಾವಾಗಲೂ ಕೂಡ ಹಗಲು ಕುಣಿತ ಅಂತ ಹೇಳಿ ಇರುತ್ತೆ, ಭಾನುವಾರ ತಂಪಿರುತ್ತೆ, ಮತ್ತು ಸೋಮವಾರ ಮಡೆ ಅಂತ ಹೇಳಿ ಮಾಡ್ತಾರೆ. ಸೊ 3 ಡೇಸು ಗ್ರ್ಯಾಂಡ್ ಹಬ್ಬ ಇರುತ್ತೆ. 10 ಡೇಸಿಂದನೇ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಸೊ ಇದು ಲಾಸ್ಟ್ ಡೇ ಕುಣಿಲಿಕ್ಕೆ, ಹಾಗಾಗಿ ಇವತ್ತು ಹಗಲು ಕುಣಿತ ಇರೋದು. ಸೊ ನಮ್ಮೂರು ಕುಣಿತ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು. ನಾನಿವತ್ತು ಸ್ಕೈ ಬ್ಲೂ ಕಲರು ಅಮ್ಮಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ವೈಟ್ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ. ರೇಖಾ ರೆಡ್ ಕಲರ್ ಡ್ರೆಸ್ನ ಹಾಕಿದ್ರು, ಸಿಹಿ ಪುಟ್ಟಿ ಬ್ಲೂ ಕಲರ್ ಜೀನ್ಸು ಮತ್ತು ವೈಟ್ ಟೀ ಶರ್ಟ್ನ ಹಾಕಿದ್ಲು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆವತ್ತಿನ ದಿನ ಸಂಜೆನೇ ನಾಟಕ ಇತ್ತು. ನಾಟಕ ನೋಡ್ಲಿಕ್ಕಂತೂ ನಮ್ಮೂರಿನ ಜನ ಎಲ್ಲರೂ ಎಷ್ಟು ಜನ ಸೇರಿದ್ದಾರೆ ನೋಡಿ, ತುಂಬಾ ಜನ ಇದ್ದರು ನಾಟಕ ನೋಡಲಿಕ್ಕೆ. ನಮ್ಮೂರಲ್ಲಿ ಇನ್ನೂ ನಾಟಕದ ಕ್ರೇಜು ತುಂಬಾ ಇದೆ. ಇವತ್ತು ಸಂಸಾರ ನೌಕೆ ಅನ್ನೋ ಒಂದು ಸಾಮಾಜಿಕ ನಾಟಕನ ಎಲ್ಲರೂ ಸೇರಿ ನಮ್ಮೂರಿನವರು ಹಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನನ್ನ ತಮ್ಮ ಕೂಡ ಒಂದು ಪಾತ್ರನ ಮಾಡಿದ್ದಾನೆ, ಒಂಥರ ಹಾಸ್ಯ ಪಾತ್ರ ಅಂತ ಹೇಳಿ ಹೇಳ್ಬೋದು. ಸೊ ಅದಕ್ಕೆ ನಮ್ಮ ಮನೆಯವರೆಲ್ಲರೂ ಕೂಡ ಬಂದಿದ್ದೀವಿ ನಾಟಕ ನೋಡ್ಲಿಕ್ಕೆ ಅಂತ ಹೇಳಿ. ಸೊ ಅವನದಷ್ಟು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ, ತುಂಬ ವೀಡಿಯೋ ಮಾಡಿಲ್ಲ. ಸೊ ಒಂದೊಂದು ಜಲಕ್ಕನ್ನ ನಾನು ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ.
ಹೊಡಿಸ್ಬೇಕಿತ್ತು ಪಟಾಕಿನ ಚೆನ್ನಾಗಿರೋ ಹೌದಾ ಹಿಂಗಂತ ಮೊದ್ಲೇ ಬಿಡ್ಸಿ ಹೇಳ್ಬಾರ್ದ ನೀನ್ ಹೇಳೋದ್ ನೋಡಿ ನಾನ್ ಬೇರೇನೋ ಅಂತ ಅನ್ಕೊಂಡ್ಬಿಟ್ಟೆ ಗೊತ್ತಾ. ಅಯ್ಯೋ ತಿಳ್ಕೊಳ್ಳದೆ ಏನ್ ಮಾಡ್ತೀಯ? ಸರಿ, ಈ ಫೋಟೋದಲ್ಲಿರೋ ಹುಡುಗಿನ ಎಲ್ಲಾದ್ರೂ ನೋಡಿ ನೋಡು. ಈ ಹುಡುಗಿ ನೋಡೋದಕ್ಕೆ ಒಳ್ಳೆ ಹಳ್ಳಿ ಹುಡುಗಿ ತರ ಇದ್ದಾಳಲ್ಲ. ಈ ಹುಡುಗಿ ಅಂತ ಕೆಲಸ ಮಾಡ್ತಾಳ ರೀ ಪೊಲೀಸಪ್ಪ? ಈ ಹುಡುಗಿ ಅಂತ ತಪ್ಪು ಮಾಡಿಲ್ಲ ಬಿಡ್ರಿ. ಹಾಗಾದ್ರೆ ಈ ಫೋಟೋದಲ್ಲಿರೋ ಹುಡುಗಿ ನಿನ್ಗೆ ಗೊತ್ತಂತಾಯ್ತು. ನಾನೇ ಗೊತ್ತು ಅಂತ ಹೇಳಿದ್ರೆ ಈ ಹುಡುಗಿ ನೋಡೋದಕ್ಕೆ ಹಳ್ಳಿ ಹುಡುಗಿ ತರ ಕಾಣಿಸಲ್ಲ ಅಂತ ಹೇಳಿದೆ ಅಷ್ಟೇ. ಎಲ್ಲಿ ಹೋಗ್ತಾಳೆ? ಇನ್ನೆಲ್ಲ ನಾಳೆ ಈ ಕಾನ್ಸ್ಟೇಬಲ್ ಕಸ್ತೂರಿ ಕೈಗೆ ಸಿಗಲೇಬೇಕು. ತೋರ್ತೀನಿ ನನ್ನ ಕರಾಮತ್ತೇನು ಅಂತ. ಅಂದ್ರೆ ಈ ಸಿಳ್ಳೆ ಕ್ಯಾಸದ್ದು ಕಸ್ತೂರಿ ಹೆಸರು ಅನ್ನಂಗಾಯ್ತು. ಹೌದು, ನನ್ನ ಹೆಸರು ಕಸ್ತೂರ್ನೆ. ನಿನ್ನ ಹೆಸರು ಏನು ಅಂತ ಗೊತ್ತಾಗ್ಲಿಲ್ಲ. ನಿನ್ನ ಹೆಸರು ಏನು ಅಂತ ಹೇಳ್ಬಾರ್ದಾ? ನನ್ನ ಹೆಸರು ಚೆನ್ನಿ ಅಂತ. ಅದಾಗೆ ತಾವು ಪೊಲೀಸ್ ಕೆಲಸ ಸೇರಿ ಎಷ್ಟು ದಿನ ಆಯ್ತಯ್ಯ? ನೋಡುತ್ತೇನೆ, ನನ್ನ ಅಯ್ಯ ಆಗಿ ಅಂತ ಕರಿಬೇಡ. ನೋಡಕ್ಕೆ ನಿನ್ಗೆ ಐನ್ ತರ ಕಾಣ್ತೀನ. ಪ್ರೀತಿಯಿಂದ ಕಸ್ತೂರಿ ಅಂತ ಕರೆದ್ರೆ ಸಾಕು. ಗೊತ್ತಾಯ್ತು ಬಿಡು, ಹಾಗೆ ಕರಿತೀನಿ. ಅಂದಾಗೆ ಮದ್ವೆ ಆಗಿದ್ಯಾ? ಮಕ್ಳು ಮರಿ ಎಷ್ಟು ಜನ ಬಿಡ್ಕೊಂಡಿದ್ಯಾ? ಏನಾಯ್ತು? ಇನ್ನು ಮೊದಲನೇ ಸೀನ್ ಶುರುವಾಗಿಲ್ಲ, ಹಾಗೆ ನಾಚ್ಕೋತಿಯಲ್ಲ. ಇನ್ನು 6-7 ಸೀನ್ಗೆಲ್ಲ ಏನ್ ಮಾಡ್ತೀಯಾ? ಅಯ್ಯೋ, ನನ್ಗೆ ಮದುವೆ ಆಗಿದೆ ಸರ, ಇವಳಿಗೆ ಯಾಕೆ ಹೇಳ್ಬೇಕು? ನನ್ಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳಿ 7ನೇ ಸೆಟಪ್ ಯಾಕೆ ಮಾಡ್ಕೋಬಾರ್ದು? ಮದುವೆ ಆಗಿದ್ಯಾ ಅಂದ್ರೆ ಒಳ್ಳೆ ಗರ ಬರ್ತಾರ ನಿಂತವನೆ. ಈಗ ಮಗನೇನಾದ್ರೂ ಹುಚ್ಚಬೇಕ ಅಂತ. ಇಲ್ಲಿ ಮಾತಾಡ್ಸೋಣ. ಪೊಲೀಸಪ್ಪ, ಅಲ್ಲ ನಿಂಗೆ ಏನಾದ್ರೂ ಬರೋದಿರೋ ರೋಗ ಇದೆಯಾ ಹೇಗೆ? ಹಾಗೇನಿಲ್ಲ ಚೆನ್ನಮ್ಮ, ನನ್ಗೆ ಇನ್ನೂ ಮದುವೆ ಆಗಿಲ್ಲ. ನಿನ್ನಂತ ಬ್ಯೂಟಿಫುಲ್ ಹುಡುಗಿ ಸಿಕ್ಕಿದ್ರೆ ಲವ್ 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 ಮಾಡ್ಬೇಕು ಅಂತ ಇದ್ದೀನಿ. ನೀನು ನಿನ್ನ ನೋಡ್ತಾ ಇದ್ರೆ ನನಗೆ ಮೂಡೇ ಬರ್ತಾ ಇಲ್ಲ. ನಾನು ಲವ್ ಮಾಡ್ಬೇಕಾ ಅಂತ ಇದ್ದು ಕುರಿ ಹಳ್ಳಿಗೆ ಬೀಳ್ತಾ ಇದೆ. ಹೇಗಾದ್ರೂ ಮಾಡಿ ಪ್ರೀತಿ ಮಾಡ್ತೀನಂತ ಮಾಡಿ ಆದಷ್ಟು ಬೇಗ ಕತ್ರಿ ಹಾಕ್ಬೇಕು. ಯಾಕೆ ಲವ್ ಅಂದ ತಕ್ಷಣ ಸುಮ್ನೆ ಸೈಲೆಂಟ್ ಆಗ್ಬಿಟ್ಟೆ? ಯಾಕೆ ಮಾಡ್ಬಾರ್ದು ಅಂತ ಹೇಳ್ತಾ ಇದ್ಯಾ? ನೀನ್ ಮೀಸೆ ಓದ್ತಿರೋ ಕೊನ್ಸಲ್ವೇನೋ? ಓದ್ ಕಡೆಲ್ಲ ಸಂಬಳಗಿಂತ ಗಿಂಪ್ಲನೇ ಜಾಸ್ತಿ ಬರುತ್ತೆ. ನಿನ್ನ ಮದುವೆ ಆಗೋ ಹುಡುಗಿ ಪುಣ್ಯ ಮಾಡಿರ್ಬೇಕು ಕಣ್ಣ. ಅಯ್ಯೋ, ಪುಣ್ಯ ಮಾಡಿರೋ ಹುಡುಗಿ ನೀನೇ ಯಾಕಾಗಿರ್ಬಾರ್ದು? ಅದೇನೋ ಹೇಳ್ತಾರಲ್ಲ, ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನ್ ಯಾಕೆ ನನ್ ಎಂಡ್ರಾಗ್ಬಾರ್ದು ಅಂತ. ಹಂಗಾಯ್ತು ನೋಡು, ನಿನ್ಗೂ ನನ್ಗೂ ಜೋಡಿ ಸರಿ ಬರಲ್ಲ, ಬಿಡು ದಾರಿನ. ಚೆನ್ನಿ, ಅದಕ್ಕೆ ನಮ್ ಜೋಡಿ ಸರಿ ಬರಲ್ಲ ಅಂತೀಯ? ಅದೇ ಕಡೆ ಸೂಟಲ್ಲ. ಅದಕ್ಕೆ ನಮ್ ಜೋಡಿ ಸರಿ ಬರಲ್ಲ ಅಂತೀಯ? ನೀನ್ ಹೇಳ್ದಂಗೆ ನನ್ಗೆ ಅಂದ ಇಲ್ವಾ, ಚಂದ ಇಲ್ವಾ, ಗಂಡಸ್ತನ ಇಲ್ವಾ ಅಂತ. ಇನ್ನು ಗಂಡಸ್ತನ ಇಲ್ವಾ ಅಂತೆಲ್ಲ ಇನ್ನು ನಾನು ನೋಡ ಇಲ್ಲಕಲ್ಲ. ಹೌದಾ? ನೀನ್ ಹೇಳ್ದಂಗೆ ನನಗೆ ಗೌರ್ಮೆಂಟ್ ಕೆಲಸ ಐತೆ, ಕೈ ತುಂಬಾ ಸಂಬಳ ಬರುತ್ತೆ, ಸಾಲದಕ್ಕೆ ಗಿಂಬಳ ಕೂಡ ಬರುತ್ತೆ. ಅದೇ ನಮ್ ಜೋಡಿ ಸರಿ ಬರಲ್ಲ ಅಂತೀಯ? ಕಸ್ತೂರಿ, ಬೇಜಾರು ಮಾಡ್ಕೋಬೇಡ ಕಣೋ. ಅದೇನೋ ಕಣ್ಣಿಲಿರೋದು ಯಾಕೋದು ಈ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅಂತ ಈ ರೀತಿ ನಾಟಕ ಮಾಡ್ದು ಅಷ್ಟೇ. ಮತ್ತೆ ಹಾಗಾದ್ರೆ ನನ್ನ ಪ್ರೀತಿ ಮಾಡ್ತೀನಿ. ಆಗಲ್ಲ ಅಂದ್ರೆ ಬರ್ಗೆಟ್ ನಾನು ಬಂದೆ, ನೀನ್ ಬಿಡ್ಬೇಕಲ್ಲ ನನ್ನ. ಹೋಗ್ಲಿ ಬಿಡಿ, ಏನು ಪಾಪ ಇಷ್ಟೊಂದು ಬೇಡ್ಕತ್ತವನೆ. ಹೆಂಗೋ ಈ ನನ್ನ ಮಗನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮೊದಲು ಅವ್ನ ಜೋಬರಿನ ಪಕ್ಷಿ ನನ್ನ ಕತ್ರಿ ಹಾಕ್ಬೇಕು. ಯಾಕೆ ಸುಮ್ಮನಾಗ್ಬಿಟ್ಟೆ? ಕುಡಿಲಿ ನನ್ನ ಗಲ್ಲಕ್ಕೆ ಒಂದ ಮುತ್ತ. ಹೀಗೆ ಬೇಕಾ? ಇಷ್ಟು ಜನ ಬಂದೆ. ಅಯ್ಯೋ, ಕಾಯ್ತಾವ್ರ ಅವರು. ಎಂಟ್ರಿಗೇ ಒಂದು ಸಾಂಗ್ ಇತ್ತು, ಸುಮ್ಮನೆ 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 ತಕರಾರು ಮಾಡ್ತೀಯ ಸಾಂಗಿಗೆ ಡ್ಯಾನ್ಸ್ ಇತ್ತು. ಬಟ್ ಅದು ಕಾಪಿರೈಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಸಾಂಗ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಡೈಲಾಗ್ ಏನಿದೆ ಅದರದ್ದನ್ನು ಮಾತ್ರ ಹಾಗೆ ಬಿಡ್ತೀನಿ, ಸಾಂಗ್ದು ಇದನ್ನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ.
ಇದು ಬಂದು ನಾಟಕದ ಖಳನಾಯಕ. ಅವರ ಕ್ಯಾರೆಕ್ಟರ್ಗೆ ತುಂಬಾ ಹೈಪ್ ಇತ್ತು. ತುಂಬ ಜನ ಎಂಜಾಯ್ ಕೂಡ ಮಾಡ್ತಾಯಿದ್ರು. ಅವರು ತುಂಬಾ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು. ಮತ್ತು ಖಳನಾಯಕನ ಪಾತ್ರಕ್ಕೆ ಅವರು ತುಂಬಾ ಚೆನ್ನಾಗಿ ಸೂಟ್ ಆಗ್ತಾಯಿದ್ರು ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ಡೈಲಾಗ್ಸ್ ಕೂಡ ಹೇಳಿದ್ರು, ಎಲ್ಲ ಚೆನ್ನಾಗಿ ಮಾಡಿದ್ರು. ನಮಗೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಮಧ್ಯೆ ಒಂದು ಕಂಬ ಇತ್ತು ನಾವು ಕುತ್ಕೊಂಡಿದ್ದ ಕಡೆ, ಹಾಗಾಗಿ ನನಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ತುಂಬಾ ಚೆನ್ನಾಗಿ ಪಾತ್ರನ ನಿಭಾಯಿಸಿದ್ರು ಅವರು. ಸಮಯ ನೋಡಿ ನಿನಗೆ ಬರ ನಿನಗುವ ತಾರೆಯಂತೆ ನನ್ನ ಕಣ್ಣ ಮುಂದೆ ನರ್ತನವನ್ನು ಮಾಡಿ ಮಾಯಾಜಿಂಕೆಯಂತೆ ಮಾಯವ ಇರ್ಲಿ, ನನ್ನ ಹೆಂಡತಿಗೆ ಸಿಎಂ ಪ್ರಾಣ. ಹೇಗಿದ್ರೆ ಇವತ್ತು ಹಾಕ್ಬಿಟ್ಟಲ್ಲೇ ಕತ್ರಿನಾ ತಿನ್ನಿಸ್ಬಿಟ್ಲಲ್ಲಪ್ಪ ಈ ಪೊಲೀಸ್ ಕಾನ್ಸ್ಟೇಬಲ್ ಕಸ್ತೂರಿಗೆ. ನಾಟಕ ನೋಡಬೇಕು ಅಂತ ತುಂಬಾ ಇಷ್ಟ ಇತ್ತು, ಚೆನ್ನಾಗೂ ಆಗ್ತಾಯಿತ್ತು. ನಾವು ಒಂದು 12 ಗಂಟೆ ತನಕ ನೋಡಿದ್ವಿ ಅಷ್ಟೇ, ನನ್ನ ತಮ್ಮನ ಸೀನ್ ಬರೋ ತನಕ. ಆಮೇಲೆ ಶೋಭನ್ ಮನೇಲಿ ಒಬ್ಬಟ್ಟು ಮಾಡಬೇಕಿತ್ತು ಅಂತ ಹೇಳಿ ಮನೆಗೆ ಹೋದ್ವಿ. ನಮ್ಮ ಶೋಭನ್ ಮನೆ ಹತ್ರನೇ ಸ್ಟೇಜ್ ಹಾಕಿದ್ದಿದ್ದು, ಹಾಗಾಗಿ ಅವ್ರ ಮನೇಲಿ ಹೋಗ್ಬಿಟ್ಟು ಒಬ್ಬಟ್ಟು ಮಾಡ್ತಾಯಿದ್ವಿ. ಮತ್ತು ನನ್ನ ತಮ್ಮನ ಸೀನ್ ಬಂದಾಗ ಬಂದು ನೋಡ್ತಾಯಿದ್ವಿ. ಆ ರೀತಿ ಮಾಡ್ಕೊಂಡು ನಾಟಕ ಅಂತೂ ನೋಡಿ ಮುಗಿಸಿದ್ವಿ. ತುಂಬಾ ಚೆನ್ನಾಗಿತ್ತು ನಾಟಕ. ಅದಾದಮೇಲೆ ಮತ್ತೆ ಮಾರನೆಗೆ ಭಾನುವಾರಕ್ಕೆ ಹಬ್ಬ ಇತ್ತು, ತಂಪಿರುತ್ತೆ ಆವತ್ತು. ಶೋಭಾ ಒಂದಷ್ಟು ಜನಕ್ಕೆ ಹೇಳಿದ್ಲು ಹಬ್ಬಕ್ಕೆ, ನನ್ನ ಎಂಟ್ರಿಗೆಲ್ಲ. ಹಾಗಾಗಿ ಅಡುಗೆ ಮಾಡಬೇಕಿತ್ತು. ನಾನು ಶೋಭನ್ ಮನೇಲಿ ಅಡುಗೆ ಮಾಡ್ತಾಯಿದ್ದೆ. ಅಮ್ಮು ಮತ್ತು ಶೋಭಾ ಇಬ್ಬರು ಕೂಡ ಹೆಲ್ಪ್ ಮಾಡಿದ್ರು ತರಕಾರಿ ಹೆಚ್ಚೋದಕ್ಕೆಲ್ಲ. ನಾನು ಅಡುಗೆ ಮಾಡಿದೆ. ಸೊ ಏನೆಲ್ಲ ಅಡುಗೆ ಮಾಡಿದ್ದೆ ಅಂತ ಹೇಳಿದ್ರೆ, ಎಲೆಕೋಸು ಪಲ್ಯ, ರೈಸು, ಸಾಂಬಾರು, ಪಾಯಸ ಮತ್ತು ಬಾಳೆಕಾಯಿ ಹುಳಿ, ಹಾಗೆ ಎಲ್ಲ ತರಕಾರಿಗಳು ಮಿಕ್ಸ್ನ ಮಾಡಿ ಅದೊಂದು ಕೂಟ್ ರೀತಿ ಒಂದು ಪಲ್ಯನ ಮಾಡಿದ್ದೆ. ಮತ್ತು ಹೆಸರುಬೇಳೆ, ಮಜ್ಜಿಗೆ, ಸ್ವೀಟ್ ಅಂತ ಹೇಳಿಬಿಟ್ಟು ಒಬ್ಬಟ್ಟನ್ನು ಮಾಡಿದ್ವಿ. ಹಾಗೆ ಹಪ್ಪಳ ಸಂಡಿಗೆ ಎಲ್ಲ ಕರೆದಿದ್ವಿ, ಮತ್ತು ಉಪ್ಪಿನಕಾಯಿ ಎಲ್ಲ ಇತ್ತು. ಸೊ ಇದಿಷ್ಟು ಅಡುಗೆಗಳನ್ನ ನಾನು ಶೋಭನ ಮನೆಯಲ್ಲಿ ರೆಡಿ ಮಾಡಿಕೊಟ್ಬಿಟ್ಟು, ಬಡಿಸೋ ಕೆಲಸ ಎಲ್ಲ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಅಲ್ಲಿಂದ ಅಮ್ಮನ ಮನೆಗೆ ಹೋಗ್ತೀನಿ, ನಮ್ಮಂಗೂ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡು ಅಮ್ಮನ ಮನೆಗೆ ಬಂದೆ. ಬಟ್ ನಾನು ಅಮ್ಮನ ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮು ಮತ್ತು ರೇಖಾ ಹೆಲ್ಪ್ ಮಾಡಿದರು. ಅಮ್ಮನೇ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ರು. ಸೊ ನಮ್ಮಮ್ಮ ಹಂಗೆ ಯಾರನ್ನೋ ಕಾಯಲ್ಲ, ಅವರೇ ಮಾಡಿಬಿಡ್ತಾರೆ. ಸೊ ನಾನು ಬಂದು ಮಾಡ್ತೀನಿ ಅಂತ ಹೇಳಿದ್ರು ಕೂಡ ನಮ್ಮಮ್ಮ ಅವರೇ ಎಲ್ಲ ಥರದ ಅಡುಗೆನೂ ಮಾಡಿ ಇಟ್ಟಿದ್ರು. ಸೊ ನಾವು ಬಂದು ಎಲ್ಲರಿಗೂ ಕೂಡ ಊಟಕ್ಕೆ ಬಡಿಸಿದ್ವಿ. ಅತ್ತೆಯರೆಲ್ಲ ಬಂದಿದ್ರಲ್ಲ, ಸೊ ಎಲ್ಲರಿಗೂ ಕೂಡ ಊಟಕ್ಕೆ ಬಡಿಸಿದ್ವಿ. ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಆನಂತರ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು, ಅವತ್ತು ತಂಬಿಟ್ಟು ನಾರ್ತಿ ಇದ್ದಿದ್ದರಿಂದ ಸೊ ಇವ್ರದ್ದೊಂದು ಯೂಟ್ಯೂಬ್ ಕಂಪ್ನಿ ಅದಾಣ ಇವರು. ಎಲ್ಲರೂ ಕೂಡ ರೆಡಿಯಾಗಿ ತಂಬಿಟ್ಟೆಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಸೊ ನಾನು ತಂಬಿಟ್ಟು ಹಿಡಿಯೋದೆಲ್ಲ ವಿಡಿಯೋ ಮಾಡ್ಕೊಬೇಕಂತ ಅಂದ್ಕೊತೀನಿ, ಪ್ರತಿ ಸರಿ ಅದು ಆಗೋದೇ ಇಲ್ಲ. ಲಾಸ್ಟ್ ಟೈಮ್ ಸ್ವಲ್ಪ ಜಾಸ್ತಿನೇ ವೀಡಿಯೋಸ್ ಮಾಡ್ಕೊಂಡಿದ್ದೆ, ಈ ಟೈಮು ತೀರಾ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟೇ ಮಾಡಿಕೊಂಡೆ. ಸೊ ಇದು ನಾವು ತಂಬಿಟ್ಟು ಆರತಿ ಎಲ್ಲ ತೊಗೊಂಡು ದೇವಸ್ಥಾನದ ಹತ್ರ ಹೋದಾಗ ತಗೊಂಡಿರೋ ಫೋಟೋಸು. ಸೊ ನಮ್ಮ ಫ್ಯಾಮಿಲಿ ಗರ್ಲ್ಸ್ ಎಲ್ಲರೂ ಕೂಡ ಇದ್ದೀವಿ. ಸೊ ಇದು ಒಂಥರ ಚೆನ್ನಾಗಿರುತ್ತೆ. ನಮಗೆ 3 ಡೇಸು ಹಬ್ಬ ಹೆಂಗೆ ಗ್ರ್ಯಾಂಡಾಗಿ ಆಗುತ್ತೆ ಅಂದರೆ, ಎಷ್ಟು ಸೆಲೆಬ್ರೇಷನ್ ಇರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲರ ಮನೇಲೂ ನೆಂಟರು ಇರ್ತಾರೆ, ಎಲ್ಲರ ಮನೆ ಗಿಜಿ ಗಿಜಿ ಅಂತ ಇರುತ್ತೆ. ದೇವಸ್ಥಾನ ಸುತ್ತಮುತ್ತ ಎಲ್ಲ ಕಡೆ ಲೈಟ್ ಅರೇಂಜ್ಮೆಂಟ್ಸು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡ್ಲಿಕ್ಕಂತೂ ಫುಲ್ ಖುಷಿ ಆಗುತ್ತೆ. ಸೊ ನಾವು ಇಲ್ಲಿ ಬಂದು ಅಂದರೆ 2 ರೋಡ್ ಇದೆ. ಸೊ ಒಂದು ರೋಡ್ ಅವ್ರನ್ನ ಕರ್ಕೊಬಂದು ನಿಲ್ಲಿಸ್ಬಿಟ್ಟು ದೇವಸ್ಥಾನ ಹತ್ರ ಇನ್ನೊಂದು ರೋಡ್ ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಬಾಯಿ ಬೀಗ ಹಾಕಿಸ್ಕೊಳ್ಳೋರೆಲ್ಲರೂ ಕೂಡ ಇರ್ತಾರೆ. ಸೊ ಅವ್ರನ್ನೆಲ್ಲರನ್ನೂ ವಾಲ್ಗ ಸಮೇತ ಕರ್ಕೊಂಬರ್ತಾರೆ. ಸೊ ನಾನು ಯಾವಾಗಾದರೂ ಅದನ್ನು ಡೀಟೇಲಿಂಗಾಗಿ ವಿಡಿಯೋ ಮಾಡ್ತೀನಿ. ಇವಾಗ ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ. ಸೊ ದೇವಸ್ಥಾನದ ಮುಂದೆ ಅಂತೂ ಪಟಾಕಿಗಳ ಸುರಿಮಳೆನೇ ಅಂತ ಹೇಳ್ಬೋದು. ಸೊ ನಾವು ಕಿವಿಯೆಲ್ಲ ಮುಚ್ಕೊತಾ ಇದ್ವಿ, ಅಷ್ಟು ದೊಡ್ಡ ದೊಡ್ಡ ಪಟಾಕಿಗಳೆಲ್ಲ ಹೊಡಿತಾಯಿದ್ರು. ಸೊ
ನಾನು ಆಗಲೇ ಹೇಳ್ದಂಗೆ ನಾವು ನಮ್ಮ ರೋಡಿಂದ ಒಂದು ರೋಡ್ ಅವರು ಎಲ್ಲರೂ ತಂಬಿಟ್ಟು ಆರತಿನ ತೊಗೊಬಂದು ದೇವಸ್ಥಾನದ ಮುಂದೆ ನಿಂತಿರ್ತೀವಿ. ಆ ಕಡೆ ರೋಡಿಂದ ಬಾಯಿ ಬೀಗದವ್ರನ್ನ ಕರ್ಕೊಂಡು ಅವರಿಂದೆ ತಂಬಿಟ್ಟು ಆರತಿ ಎಲ್ಲ ತೊಗೊಂಬರೋರು ಬರ್ತಾರೆ. ಸೊ ಅಲ್ಲಿ ಬಂದಾದಮೇಲೆ ಒಂದು ಸರಿ ದೇವರ ಕುಣಿತ ಆಗುತ್ತೆ. ಸೊ ನಾವು ಈ ಕುಣಿತನ ನೋಡಬೇಕು ಅಂದರೆ ಇನ್ನೂ ಒಂದು ವರ್ಷನೇ ಕಾಯಬೇಕು. ಇನ್ಯಾವಾಗಲೂ ಮಾರಿ ಕುಣಿತ ಇರೋದೇ ಇಲ್ಲ, ವರ್ಷಕ್ಕೆ ಒಂದೇ ಸರಿ ಈ ಕುಣಿತ ಎಲ್ಲ ಆಗೋದು. ಸೊ ಇವಾಗ ದೇವರು ಇದಾಗತ್ತೆ, ಸೊ ಆಗ ಕುಣಿತಾರೆ. ಸೊ ಅದ್ರದ್ದು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಸಂತೆಲ್ಲೇ ಅಲ್ಲಿ ದೊಡ್ಡಮ್ಮ ಚಂದ ಅಲ್ಲಿ ಅಲ್ಲಿ ಚಂದ ಅಲ್ಲಿ ಪಾಪು ಚಂದ ಮಾಮ ಅಲ್ಲಿ ನಮ್ಮ ಅಕ್ಕ ವಸಂತ ಮತ್ತು ನನ್ನ ತಮ್ಮ ಚಂದು ಅಂತ ಅವರಿಬ್ಬರು ಕೂಡ ಬಾಯಿ ಬೀಗ ಹಾಕಿಸ್ಕೊಂಡಿದ್ರು. ಸೊ ಅದನ್ನೆಲ್ಲ ವೀಡಿಯೋ ಮಾಡಬಾರ್ದು ಅಂತಾರೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ಫಸ್ಟ್ ಅಲ್ಲಿಂದ ಬಂದಿದ ತಕ್ಷಣ ಬಾಯಿ ಬೀಗದವ್ರನ್ನ ಒಳಗಡೆ ಬಿಡ್ತಾರೆ. ಅವರು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬಾಯಿ ಬೀಗ ಎಲ್ಲ ಬಿಟ್ಟಿಸ್ಕೊಂಡು ಬಂದಾದಮೇಲೆ ತಂಬಿಟ್ಟು ಆರತಿ ಎಲ್ಲ ಏನು ತಂದಿರ್ತಾರಲ್ಲೋ ಅವ್ರನ್ನೆಲ್ಲ ಪೂಜೆ ಕಳಿಸ್ತಾರೆ. ತಂಬಿಟ್ಟು ಆರತಿ ತಟ್ಟೆಗಳನ್ನೆಲ್ಲ ಒಂದಷ್ಟು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ನಾವು ಗ್ರೂಪ್ ನಿಂತಿದ್ವಲ್ಲ, ನಮ್ಮದೆಲ್ಲ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ನಾವು ಹಿಂದೆ ನನ್ನ ರಿಲೇಟಿವ್ ಒಬ್ಬರು ನಿಂತಿದ್ರು, ನಮ್ಮನ್ನು ಕವರ್ ಮಾಡಿ ಅಂತೆಲ್ಲ ಕೇಳ್ತಾಯಿದ್ರು. ಸೊ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಮನೆಗೆ ಬಂದ್ವಿ. ತಂಬಿಟ್ಟು ಆರತಿ ತಟ್ಟೆನ ದೇವ್ರ ಮನೆಯಲ್ಲಿಟ್ಟು ನಮಸ್ಕಾರ ಮಾಡಿಕೊಂಡು ನಮ್ಮ ಪಾಪು ಜೊತೆ ಒಂದಷ್ಟು ಫೋಟೋ ತೊಗೊಳ್ಳೋಣ ಅಂತೇಳಿ ಫೋಟೋಸ್ ತೊಗೊತಾ ಇದ್ವಿ. ಹಂಗೆ ಹಂಗೆ ತೆಗೆ ಚಂದ. ಹೆಂಗವ ಚಂದ ಮಾಮ ಬಾ ಪೋಲಿ ಮಾಮ ಬಾರೋ ಸುಮ್ಮನೆ ಏತಕ್ಕೆ ಗಂಡು ಅಲ್ಲಿ ನಂಗೆ ಗೊತ್ತಿಲ್ಲ ಸಾಕು. ಪೋಲಿ ಮಾಮ ಹೆಂಗಪ್ಪ ಪಾಪು ಕೈ ತೆಗಿ ಚಂದ ಮಾಮ ಬಾ. ಅವಳಿಗೆ ಚಂದ ಮಾಮ ಸಾಂಗ್ ಅಂದರೆ ತುಂಬಾ ಇಷ್ಟ. ಸಾಂಗ್ ಹಾಕಿದ್ರೆ ಕುಣಿತಾ ಇರ್ತಾಳೆ. ಬಟ್ ನಾನು ಅವಳಿಗೆ ಮೊಬೈಲ್ ಇಟ್ಕೊಳ್ಳೋಂಗಿಲ್ಲ. ಮೊಬೈಲ್ ಇಟ್ಕೊಂಡ್ರೆ ಮೆಲ್ಲಗೆ ಹೋಗಿ ನನ್ನ ತಂಗಿ ಹತ್ರ ಹೇಳ್ತಾಳೆ, ಅಮ್ಮ ಅಲ್ಲಿ ನೋಡು ಅಮ್ಮ ವೀಡಿಯೋ ಮಾಡ್ತಾ ಅಂತ. ಸೊ ಅವಳದೊಂದಷ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆನಂತರ ನಮ್ಮ ಶೋಭನ ಮನೆ ಹತ್ರ ಬಂದ್ವಿ. ಅಲ್ಲಿ ಬಂದರೆ ಅಲ್ಲಿ ನೆಕ್ಸ್ಟ್ ಬ್ಯಾಚು ಪೂಜೆಗೆ ಬರ್ತಾ ಇರ್ತಾರೆ. ಸೊ ಅವ್ರದ್ದೊಂದು ರೀತಿ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ.
ತಂಬಿಟ್ಟಿಗೆ ತುಂಬಾ ಅಲಂಕಾರಗಳೆಲ್ಲ ಮಾಡಿರ್ತಾರೆ ಅವರು, ಅದನ್ನು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಶೋಭನ್ ಮನೆ ಹತ್ರ ಬಂದ್ವಿ. ಅಲ್ಲಿ ಕುತ್ಕೊಂಡು ಒಂದಷ್ಟೊತ್ತು ಅವರ ರಿಲೇಟಿವ್ ಎಲ್ಲ ಬಂದಿದ್ರು ಊಟಕ್ಕೆ ಅವ್ರ ಮನೆಗೆ. ಸೊ ಅವರೆಲ್ಲರನ್ನೂ ಕೂಡ ಮಾತಾಡ್ಸಿದ್ವಿ. ಅದನ್ನು ಯಾವುದೇ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು, ಅವ್ರು ಏನು ಅಂದ್ಕೊಳ್ತಾರೋ ಅನ್ನೋ ರೀಸನಿಗೆ. ನಿದ್ದೆ ಬರ್ತಿದೆ ಅಮ್ಮ. ಹಿಂದಿನ ದಿವಸ ನಿದ್ದೆಗೆಟ್ಟಿದ್ರಿಂದ ಎಲ್ಲರಿಗೂ ನಿದ್ರೆ ಬರ್ತಾಯಿತ್ತು. ಆಲ್ಮೋಸ್ಟ್ ಅವಾಗ 12 ಗಂಟೆ ಆಗಿತ್ತು. ಪಾಪು ಬೇರೆ ನಮ್ಮನ್ನು ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ, ಅವಳು ಮಲ್ಕೊಳ್ತಲೂ ಇರಲಿಲ್ಲ. ಸೊ ಕೊನೆಗೆ ತೂಗಿ ಅವಳನ್ನು ಮಲಗಿಸ್ಬಿಟ್ಟು ಆನಂತರ ಮನೆಗೆ ಬಂದಿದ್ದು ನಾವು. ಸೊ ಒಂದು 12:30 1 ಗಂಟೆ ಆಗಿತ್ತು ನಾವು ಮಲಗೋ ಅಷ್ಟೊತ್ತಿಗೆ. ಸೊ ಇದಿಷ್ಟು ನಮ್ಮ ಊರಲ್ಲಿ ನಡೆದಂಥ 2 ದಿವಸದ ಹಬ್ಬದ ವ್ಲಾಗ್ ಆಗಿತ್ತು. ಸೊ ನನಗೆ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನೂ ತುಂಬ ಎಂಜಾಯ್ಮೆಂಟ್ ಇತ್ತು, ಬಟ್ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ನಾವು ಏನಾದರೂ ಮಾಡ್ತಿರುವಾಗ ಇನ್ನೊಬ್ಬರು ವೀಡಿಯೋ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಪ್ರತಿಯೊಂದನ್ನು ನಾನೇ ಮಾಡ್ಕೊಬೇಕು ಅಂತಂದಾಗ ಮಾಡ್ಕೊಳಕ್ಕಾಗಲ್ಲ. ನನ್ನ ತಂಗಿರಿಗೆ ಅಷ್ಟು ಇಷ್ಟ ಆಗಲ್ಲ. ಅವ್ರಿಗೆ ರೆಡಿಯೆಲ್ಲ ಆದಮೇಲೆ ವೀಡಿಯೋ ಮಾಡಿದರೆ ಓಕೆ, ಬಟ್ ನಾವು ಹೆಂಗೆ ಇರ್ತೀವಿ ಹಂಗಂಗೆ ವೀಡಿಯೋ ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ತುಂಬ ಅವಾಯ್ಡ್ ಮಾಡಿ ಆದಷ್ಟು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಕೂಡ ನಮ್ಮೂರಲ್ಲಿ ನಡೆದ ಮಾರಿ ಹಬ್ಬದ 2 ಡೇಸ್ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.